ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹಾಸನದಲ್ಲಿರುವಂತಹ ಒಂದು ಡಾಗ್ ಕೆನಲ್ಗೆ ಬಂದಿದ್ವಿ. ನೋಡ್ಬೋದು ಇವ್ರ ಹತ್ರ ಎಷ್ಟೊಂದು ಮುದ್ದಾಗಿರುವಂತಹ ಲ್ಯಾಬ್ ನಾಯಿ ಮರಿಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಇವ್ರ ಜೊತೆ ಬೇರೆ ಡಾಗ್ಗಳು ಕೂಡ ಅವೈಲಬಲ್ ಇದಂತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಬ್ರೀಡ್ಗಳಿದೆ, ಸೊ ಇದರ ರೇಟ್ ಎಲ್ಲ ಎಷ್ಟಿರುತ್ತೆ ಇದನ್ನೆಲ್ಲ ನೋಡಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್. ಸರ್ ಲಾಸ್ಟ್ ಟೈಮ್ ನಿಮ್ಮ ಕೆನಲ್ ನಮ್ಮ ವ್ಯೂವರ್ಸ್ ತೋರಿಸಿದ್ರಿ. ಹೌದು, ತುಂಬಾ ಒಳ್ಳೆ ಡಾಗ್ಗಳನ್ನ ತೋರಿಸಿದ್ರಿ. ಹೌದು. ಈ ಸಲ ಹೊಸದಾಗಿ ಬೇರೆ ಡಾಗ್ಗಳನ್ನ ತಂದಿದ್ರ ಅಂತ? ಹೌದು ಸರ್. ತರಿಸಿದ್ರ? ಯಾವ ಡಾಗ್ನ ತಂದಿದ್ರ ಸರ್? ಹೊಸದಾಗಿ ಇವಾಗ ರಿಟ್ರೀವರ್ ಚಾಂಪಿಯನ್ ಮಗನ್ ಅಂತ ತಂದಿದ್ದೀನಿ. ಪಂಜಾಬ್ ಲೈನೇಜ್ ಲ್ಯಾಬ್ ಅಂತ ತಗೊಬಂದಿದ್ದೀನಿ. ಆಮೇಲೆ ಸಿಡ್ಜುಗಳಿದಾವೆ, ಶಫರ್ಡ್ಗಳಿದಾವೆ. ಈಗ ನಮ್ಮ ಹತ್ರ ಈಗ ಪ್ರೆಸೆಂಟ್ ನೀವು ನೋಡ್ತಾ ಇರೋದು ಬಂದು ಲ್ಯಾಬ್ ಮರಿಗಳು. ನಮ್ಮ ಹತ್ರ ಈಗ ಮೇಲ್ ತಂದಿದ್ದೀವಿ ಪಂಜಾಬಿನ ಅಂದ್ವಲ್ಲ, ಅದ್ರದ್ದೇ ಮರಿಗಳಿವು. ತೋರಿಸ್ತೀನಿ ಸರ್, ಎಲ್ಲಾನು ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ಸರ್, ಈಗ ನಿಮ್ ಕೈಲಿ ತುಂಬಾ ಚೆನ್ನಾಗಿರುವಂತ ಲ್ಯಾಬ್ ಮರಿಗಳಿದೆ. ಹೌದು ಸರ್. ಸೊ ಏನ್ ಲೈನೇಜ್ ಇದು, ಯಾವ ರೀತಿ ಇದು? ಸರ್, ಇದು ಪಂಜಾಬಿಂದ ನಾನು ಮೇಲ್ ತಗೊಬಂದಿದ್ದೀನಿ ಒಂದೊಂದಲ್ಲ. ಅದು ಬಂದು ಅದ್ರಪ್ಪ ಬಂದು ರಾಜಾ ಅಂತ ಅನ್ಬಿಟ್ಟು ಲೈನೇಜ್ ಪಂಜಾಬ್ದು. ಓಕೆ ಸರ್. ಅಲ್ಲಿಂದ ತಂದಿರೋ ಅದ್ರ ಮಕ್ಳುಗಳಿವು. ಈಗ ನಾನು ತಂದಿದ್ದೀನಿ ಮೇಲು ಅನ್ನಲ್ಲ, ಅದ್ರದ್ದು ಮಕ್ಳುಗಳಿವು. ನನ್ನ ಹತ್ರ ಇರೋದು ಬಂದು ಮೇಲು. ಫಿಮೇಲು ಬೇರೆ ಲೈನೇಜ್, ಕೇರಳ ಲೈನೇಜ್. ಎರಡಕ್ಕೂ ತಂದೆ ತಾಯಿಗೆ ಎರಡಕ್ಕೂ ಪೇಪರ್ ಇದೆ. ಇತ್ತು KCI ಪೇಪರ್ ಕೊಡೋ ಅಂತ ಮರಿಗಳು ಸರ್. ಇವಾಗ ನಾನು ಪ್ರೆಸೆಂಟ್ ನಿಮಗೆ ತೋರಿಸ್ತಾ ಇರೋಂಥದ್ದು ಇದು ಬಂದು ಪಂಜಾಬ್ ಲೈನೇಜ್. ಅಂದ್ರೆ ರಿಂಕಲ್ಸ್ ಆತರ ಎಲ್ಲ ಬರುತ್ತೆ ಸರ್ ಪಂಜಾಬ್ ಲೈನೇಜ್ ಮರಿಗಳು ಇವು. ನೀವು ನೋಡ್ತಾ ಇರ್ಬೋದು ಲೈವ್ ಆಗಿ ಎಷ್ಟು ಚೆನ್ನಾಗಿದಾವೆ ಅಂತ ಅಂದ್ಬಿಟ್ಟು. ಸರ್, ಈಗ ನಾರ್ಮಲ್ ಇಲ್ಲಿ ಸಿಗುವಂತ ಲ್ಯಾಬ್ ಗಳಿಗೂ ಈ ಪಂಜಾಬ್ ಲ್ಯಾಬ್ ಗಳಿಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ನೀವು ನೋಡ್ಬೋದು ಇವಾಗ ಪ್ರೆಸೆಂಟ್ ಇವಾಗ ಇಲ್ಲಿರೋ ಮರಿನೇ ನೋಡಿ. ಇಲ್ಲಿ ಬ್ರೀಡ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಹೆಡ್ ಸೈಜ್ ಆಗ್ಲಿ, ಮತ್ತೆ ಬೋನಿಂಗ್ ಆಗ್ಲಿ, ಟೈಲ್ ಆಗ್ಲಿ ಎಲ್ಲಾನು ಟೈಲ್ ಶಾರ್ಟ್ ಆಗಿ ಬರೋಂಥದ್ದು, ಮರಿಗಳು ಯೂಸ್ ಆಗಿ ಬರೋಂಥದ್ದು, ರಿಂಕಲ್ಸ್ ಎಲ್ಲ ಇರುತ್ತೆ. ಈ ತರ ಇರೋದನ್ನ ಪಂಜಾಬ್ ಲೈನೇಜ್ ಮರಿಗಳು ಅಂತ ನೀವು ಕಂಡುಹಿಡಿಬಹುದು. ಲ್ಯಾಬ್ ಅಲ್ಲಿ ಪ್ಯೂರ್ ಬ್ರೀಡ್ ಅಂತ ಹೆಂಗ್ ಕಂಡಿರೋದು? ತುಂಬಾ ಜನ ಕ್ರಾಸ್ ಬ್ರೀಡ್ ಎಲ್ಲ ತಗೊಂಡ್ ಮೋಸ ಹೋಗ್ತಾರೆ. ನಿಮ್ಮ ಹತ್ರ ಈಗ ಮರಿಗಳಿದೆ. ಸೊ ಯಾವ ರೀತಿ ಈಗ ಪ್ಯೂರ್ ಬ್ರೀಡ್ ನ ಕಂಡುಹಿಡಿಬೇಕು ಸರ್? ಹೆಂಗೆ ಅಂತಂದ್ರೆ ನೀವು ಹೆಡ್ ಸೈಜ್ ಆಗ್ಲಿ, ಆಮೇಲೆ ಟೈಲ್ ಆಗ್ಲಿ, ಬೋನಿಂಗ್ ಆಗ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈಗ ಮಾಮೂಲಿ ಚೆನ್ನಾಗಿಲ್ದಾರ ಬ್ರೀಡ್ಗಳಾದ್ರೆ ಇಷ್ಟು ದಪ್ಪ ಮರಿಗಳು ಬರೋದಿಲ್ಲ. ಈಗ ನಾರ್ಮಲ್ ನಮ್ಮ ಇದ್ರು ಲ್ಯಾಬ್ ಮರಿಗಳಾದ್ರೂ ಇದು ಇಷ್ಟು ಸೈಜ್ ಇಲ್ಲ ಅಂದ್ರೂ ಸ್ವಲ್ಪ ಸೈಜ್ ಸಣ್ಣ ಇದ್ರು ಕ್ವಾಲಿಟಿಲಿ ಗೊತ್ತಾಗುತ್ತೆ. ಟೈಲು ಮತ್ತೆ ಹೆಡ್ ಸೈಜು, ಮುಖ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಲ್ಯಾಬ್ ಅಲ್ಲಿ 3 ಕಲರ್ ಬರುತ್ತೆ, ಚಾಕ್ಲೇಟ್, ಬ್ಲಾಕ್, ವೈಟ್. ಈ ವೈಟ್ ಕಲರ್ ಅಲ್ಲಿ ಫುಲ್ ವೈಟ್ ಇರುತ್ತೆ. ಇದೇ ತರ ಇವಾಗ ಹೆಂಗಿದೆ ಇದೇ ತರ ವೈಟ್ ಇರುತ್ತೆ. ಈ ಬ್ಲಾಕ್ ಕಲರ್ ಅಲ್ಲಿ ಈಗ ಫುಲ್ ಬಾಡಿಲೆಲ್ಲ ಬ್ಲಾಕ್ ಇತ್ತು ಅಂದ್ರೆ ಓಕೆ. ಈಗ ಎದೆ ಹತ್ರ ಮತ್ತೆ ಎಲ್ಲರ ಪ್ಯಾಚ್ ಬರೋಂಥದ್ದು ಆ ತರ ಎಲ್ಲ ಏನಾರು ಇದ್ರೆ ಅದೆಲ್ಲ ಕ್ರಾಸ್ ಬ್ರೀಡ್ ಮರಿಗಳು. ಆಮೇಲೆ ಕಿವಿನೂ ಅಷ್ಟೇನೆ ಇದೇ ತರ ಮಲಗಿರ್ಬೇಕು ಕಿವಿ, ಈ ತರ ಸ್ಟ್ರೈಟ್ ಇರೋಂಥದ್ದು ಅದೆಲ್ಲ ಏನ್ ಇರಬಾರ್ದು. ಆ ತರ ಇದ್ರೆ ಪ್ಯೂರ್ ಕ್ವಾಲಿಟಿ ಅಂತ ಅನ್ಬಿಟ್ಟು ಕಂಡುಹಿಡಿಬಹುದು ನೀವು. ಸರ್, ಈಗ ಪಪ್ಪಿಗಳ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ? ಸರ್, ಇವಾಗ ಮರಿ ಹಾಕಿದ 15 ದಿನಕ್ಕೆ ನಾವು ಡಿವಾರ್ಮಿಂಗ್ ಮಾಡ್ತೀವಿ ಸರ್. 18-20 ದಿನಕ್ಕೆ ತಾಯಿ ಹಾಲ್ ಜೊತೆ ಮತ್ತೆ ಮರಿಗಳಿಗೆ ಬರೀ ರಾಯಲ್ ಕೆನಿನ್ ಮ್ಯಾಕ್ಸಿ ಸ್ಟಾರ್ಟರ್ ನ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಾಟಲ್ ಸ್ಟಾರ್ಟ್ ಮಾಡ್ತೀವಿ. ಒಂದು 3-4 ಡೇಸ್ಗೆ ಬಟ್ಲಲ್ಲಿ ಊಟ ತಿನ್ನೋಷ್ಟು ಕಲಿಯುತ್ತೆ. 21-22 ಡೇಸ್ ಇಂದ ನಾವು ಇದಕ್ಕೆ ರಾಯಲ್ ಕೆನಿನ್ ಅಷ್ಟೇ ಸರ್, ಬರೀ ರಾಯಲ್ ಕೆನಿನ್ ಮೊಸರು ಜೊತೆ ರಾಯಲ್ ಕೆನಿನ್ ಫೀಡಿಂಗ್ ಕೊಡ್ತೀವಿ. 30 ಡೇಸ್ 40 ಡೇಸ್ಗೆಲ್ಲ ಮರಿ ರೆಡಿ ಇರುತ್ತೆ ಸರ್ ಸೇಲ್ ಮಾಡೋದಕ್ಕೆ. ಸರ್, ಈಗ ವ್ಯಾಕ್ಸಿನ್ ಅಂತ ಎಲ್ಲ ಹೇಳ್ತಾರಲ್ಲ, ಅದು ಏನು ಕೊಡಿಸ್ಬೇಕು? ಎಷ್ಟೇನು ಕೊಡಿಸ್ಬೇಕು ಇದನ್ನ? ಸರ್, ಈಗ 30 ಡೇಸಿಗೆ PPDP ಅಂತ ಕೊಡಿಸ್ಬೇಕು. ಅದಾಗ 21 ಡೇಸ್ಗೆ 3 ವ್ಯಾಕ್ಸಿನ್ ಬರುತ್ತೆ, ಅದನ್ನ ಮಾಡಿಸ್ಕೊಬೇಕು. ಈಗ ನಾವು ಮರಿ ಮಾರೋದಕ್ಕಿಂತ ಮೊದ್ಲೇನೆ PPDP ಮಾಡಿಸ್ಕೊಟ್ಟಿರ್ತೀವಿ. ಇನ್ ಕೇಸ್ ಮಾಡಿಸಿಲ್ಲ ಅಂತ ಅಂದ್ರೆ ನಾವು ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟೆ ಕೊಡ್ತೀವಿ. ಆಮೇಲೆ ಡಿವಾರ್ಮಿಂಗು ಸರ್ 20 ದಿನಕ್ಕೆ ಒಂದ್ಸತಿ ರೆಗ್ಯುಲರ್ ಆಗಿ ಆಗ್ಲೇಬೇಕು. 3 ಮಂತ್ಸ್ ವರ್ಗು 9 ಮಂತ್ಸ್ ವರ್ಗು ಡಿವಾರ್ಮಿಂಗ್ ಮಾಡಿದ್ರೆ ಒಳ್ಳೇದು. ಈಗ ಪ್ರೆಸೆಂಟ್ ನಾವು ಕೊಡುವಾಗ ಮರಿನ ನಿಮ್ಗೆ ಡಿವಾರ್ಮಿಂಗ್ ಒಂದು PPDP ವ್ಯಾಕ್ಸಿನ್ ಆಗಿರುತ್ತೆ. ನಿಮ್ಮ ಹತ್ರ ಲ್ಯಾಬ್ ಮರಿಗಳ ರೇಟ್ ಏನಿದೆ ಸರ್? ಸರ್, ಇವಾಗ ಹೆಂಗೆ ಅಂತಂದ್ರೆ ಕ್ವಾಲಿಟಿ ಮೇಲೆ ಇರುತ್ತೆ ಸರ್ ಪ್ರೈಸ್ ಎಲ್ಲ ಬಂದು. ಈಗ ನಿಮ್ಗೆ ನಾರ್ಮಲ್ ಕ್ವಾಲಿಟಿ ಆದ್ರೆ ನಿಮ್ಗೆ 5,000 10,000 15,000 1 ಲಕ್ಷದವರೆಗೂ ಸಿಗುತ್ತೆ. ಕ್ವಾಲಿಟಿ ಮೇಲೆ ಇರುತ್ತೆ ಪ್ರೈಸ್ ಬಂದು. ನಿಮ್ಗೆ ಆ ತರದ್ದು ಬೇಕು ಅಂದ್ರೆ ಆ ತರ ಮರಿನೂ ಸಿಗುತ್ತೆ, ಈ ತರ ಬೇಕು ಅಂದ್ರೆ ಈ ತರ ಮರಿ ಸಿಗುತ್ತೆ. ಯಾವ್ದೇ ಮರಿ ಯಾವ ತರ ಇರುತ್ತೆ, ಅವ್ರಿಗೆ ಕ್ವಾಲಿಟಿ ಯಾವ ತರ ಬೇಕು ಅದ್ರ ಮೇಲೆ ಸರ್ ಪ್ರೈಸ್ ನಿಮ್ಗೆ ಹೇಳಕ್ಕಾಗದು. ನಾನು ಪಪ್ಪಿಗಳನ್ನ ತಗೋಬೇಕಂದ್ರೆ ಇಲ್ಲಿ ನಿಮ್ ಕೆನಲ್ಗೆ ಬರ್ಬೇಕಾ, ಅಥವಾ ಹೊರಗಡೆ ಬೆಂಗಳೂರು ಮೈಸೂರು ಆ ಕಡೆಯಿಂದ ಎಲ್ಲ ಕೇಳ್ತಾರಲ್ಲ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಆ ರೀತಿ ಮಾಡ್ತೀರಾ ಹೇಗೆ? ಸರ್, ಇವಾಗ ಪಪ್ಪಿದು ಫಾದರ್ ಅಂಡ್ ಮದರ್ ನ ಎರಡನ್ನೂ ನೋಡ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡ್ಕೊಂಡು ಮರಿ ತಗೊಂಡ್ ಹೋಗ್ತೀನಿ. ನನಗಿದ್ರೆ ಬಂದು ಇಲ್ಲೇ ನೋಡಿ ತಗೊಂಡ್ ಹೋಗ್ಬೋದು ಸರ್. ಇವಾಗ ಅವ್ರು ಬರೋದಿಕ್ಕಾಗಲ್ಲ, ನನಗೆ ಮರಿ ಅಲ್ಲಿಗೆ ಡೆಲಿವರಿ ಬೇಕು ಅಂತ ಅಂದ್ರೆ ನಾನು ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ. ನೀವು ಮರಿ ಸೆಲೆಕ್ಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಾನು ಮರಿ ತೋರಿಸ್ತೀನಿ. ಅದಾದ್ಮೇಲೆ ಅಡ್ವಾನ್ಸ್ ಹಾಕಿದ್ರೆ ಸಾಕು. ಮರಿನ ಬಸ್ ಸ್ಟ್ಯಾಂಡ್ ಹೋಗಿ ನಾವು ವಿಡಿಯೋ ಕಾಲ್ ಮಾಡಿ ಎಲ್ಲಾನು ತೋರ್ಸಾದ್ಮೇಲೆ ಫುಲ್ ಸೆಟ್ಲ್ಮೆಂಟ್ ಮಾಡ್ಕೊಟ್ಮೇಲೆ ಮರಿನ ಹಾಕೊಡ್ತೀವಿ. ಮರಿ ಬಂದು ನಿಮ್ ಕೈಗೆ ತಲುಪೋರ್ಗು ನಮ್ದೇನೆ ಜವಾಬ್ದಾರಿ ಆಗಿರುತ್ತೆ. ಮರಿನ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀನಿ ಸರ್. ಈಗ ಪಪ್ಪಿಗಳ ಫಾದರ್ ಇದನ್ನೆಲ್ಲ ತೋರಿಸ್ಬೋದಾ ನಮ್ಮ ವ್ಯೂವರ್ಸ್ಗೆ? ಹೌದು ಸರ್, ತೋರ್ಸೋಣ ಸರ್. ಬ್ರೋ, ಇವಾಗ ನೋಡಿದ್ರಲ್ಲ ಮರಿನ,
ಅದ್ರದ್ದು ಫಾದರ್ ಇದು. ನಮ್ಮ ಹತ್ರ ಮೇಟಿಂಗಿಗೂ ಸಿಗುತ್ತೆ ಮತ್ತೆ ಮರಿಗಳು ಸಹ ಸಿಗುತ್ತೆ ಇದ್ರದ್ದು. ನೀವು ಫೀಮೇಲ್ ತಗೊಬಂದ್ರೆ ನಮ್ಮ ಮೇಲಲ್ಲಿ ನಾವು ಮೇಟ್ ಮಾಡಿಸ್ಕೊಡ್ತೀವಿ. ಮೇಟಿಂಗ್ ಚಾರ್ಜಸ್ ಇರುತ್ತೆ, ಮತ್ತೆ ಪಪ್ಪಿ ಮೇಟಿಂಗ್ ಸಹ ಮಾಡಿಸ್ಕೊಡ್ತೀವಿ ಸರ್. ಇದು ಹೆಸರು ಬಂದು ರಾಕಿ. ಏಜ್ ಬಂದಿದ್ದಕ್ಕೆ 2 ವರ್ಷ ಆಗಿದೆ ಸರ್ ಪ್ರೆಸೆಂಟ್. ಇವಾಗ ನಾನು ತಗೊಬಂದಾಗ 1.5 ವರ್ಷ, ಇವಾಗ ಪ್ರೆಸೆಂಟ್ 2 ವರ್ಷ ಏಜ್ ಆಗಿದೆ ಇದಕ್ಕೆ. ಇದ್ರ ಬಗ್ಗೆ ಹೇಳಿ, ಲ್ಯಾಬ್ ಎಲ್ಲ ಹಿಂಗೆ ಕ್ಯಾರೆಕ್ಟರ್ ಇಲ್ಲ, ಅಗ್ರೆಸಿವ್ ಫ್ರೆಂಡ್ಲಿ? ಇಲ್ಲ ಸರ್, ಫುಲ್ ಫ್ರೆಂಡ್ಲಿ. ಇದು ಕ್ಯಾರೆಕ್ಟರ್ ಬಂದು ಫುಲ್ ಫ್ರೆಂಡ್ಲಿ. ನಾವ್ ಹೇಳಿದ್ದೆಲ್ಲ ಮಾಡುತ್ತೆ. ಮತ್ತೆ ನೀವು ಮನೆಗೆ ಸಾಕ್ತೀನಿ ಅನ್ನಂಗಿದ್ರೆ ತುಂಬಾ ಒಳ್ಳೆ ನಾಯಿಗಳಿವು. ನೀವ್ ಹೆಂಗ್ ಬೇಕಾದ್ರೂ ಟ್ರೈನ್ ಮಾಡ್ಕೊಬಹುದು ಅಂತ ಹೇಳ್ತೀನಿ. ಆಮೇಲೆ ಫುಡ್ಗೂ ಅಷ್ಟೇನೆ, ಇದೇ ಬೇಕು ಅದೇ ಬೇಕು ಅನ್ನೋದೇನಿಲ್ಲ. ನಿಮ್ ಕೈಲಿ ಆಗುತ್ತೆ ಅನ್ನಂಗಿದ್ರೆ ಪೆಡಿಗ್ರಿ ಹಾಕಿ ಸಾಕ್ಬೋದು, ಇಲ್ಲ ಅಂತಂದ್ರೆ ಬರೀ ಮೊಸರನ್ನ ಕೊಟ್ಟು ಸಾಕ್ಬೋದು. ಅದು ನಿಮ್ಮ ಇದು ಮರಿ ತಗೊಂಡೋದ್ಮೇಲೆ ನೀವು ನೀಟಾಗಿ ಸಾಕ್ಬೇಕು, ಯೂಸ್ ಆಗಿ ಬರ್ಬೇಕು, ಚೆನ್ನಾಗಿ ಬರ್ಬೇಕು, ಕ್ವಾಲಿಟಿ ತಗೊಂಡಿರ್ತೀರಾ ಅಂದ್ರೆ ಫುಡ್ ನ ಮೇಂಟೈನ್ ಮಾಡ್ಲೇಬೇಕು ಸರ್. ಇಲ್ಲ ನಾನು ಮನೆಗೆ ಸುಮ್ನೆ ಫ್ರೆಂಡ್ಲಿ ಆಗಿ ಸಾಕ್ತೀನಿ ಅಂತ ಅಂದ್ರೆ ನೀವು ಕಡಿಮೆ ದುಡ್ಡಿನ ಫುಡ್ ನು ಹಾಕ್ಬಿಟ್ಟು ಸಹ ಮೇಂಟೈನ್ ಮಾಡ್ಬೋದು. ಕ್ಯಾರೆಕ್ಟರ್ ಕೇಳಕ್ ಬಂದ್ರೆ ತುಂಬಾನೇ ಫ್ರೆಂಡ್ಲಿ ಡಾಗ್ಸ್ಗಳಿವು. ಬ್ರೋ ಅವಾಗ ಹೇಳದ್ನಲ್ಲ ಕ್ವಾಲಿಟಿ ಮೇಲೆ ಇರುತ್ತೆ ಅಂತ ಅಂದ್ಬಿಟ್ಟು, ನೋಡಿ ಇದು ಪಂಜಾಬಿಂದ ತರಿಸಿರೋದು. ಇವಾಗ ಪ್ರೆಸೆಂಟ್ ಬಂದು 7 months. 1 month ಪಪ್ಪಿ ಇದ್ದಾಗ ತಗೊಬಂದಿದ್ ನಾವು. ನೀವೇ ನೋಡಿ ಇವಾಗ ಕ್ವಾಲಿಟಿ ಕೇಳೋದ್ರಲ್ಲ, ಇದು ಈಗ ನಾನು ತೋರಿಸಿದ್ನಲ್ಲ ಮರಿ, ಅದು ಸೇಮ್ ಇದೇ ತರ ಕ್ವಾಲಿಟೀಸ್ ಬರೋಂಥದ್ದು. ನೀವೇ ನೋಡಿ ಯಾವ ತರ ಇದೆ ಕ್ವಾಲಿಟಿ ಅಂದ್ಬಿಟ್ಟು. ಇದು 7 months ಅವಾಗ ಹೇಳದ್ನಲ್ಲ, ಅದೇ ಇದು. ಬ್ರೋ ಇದು ಭೀಮಾ ಅಂತ ಹೆಸರು ಬಂದಿದ್ದು. ಬ್ರೀಡ್ ಬಂದು ಜರ್ಮನ್ ಶೆಫರ್ಡ್ ಲಾಂಗ್ ಕೋಟು. ನೋಡ್ತಿರ್ಬೋದು ನೀವು. ಇದರಲ್ಲಿ ಶೆಫರ್ಡ್ ಅಲ್ಲಿ ಸ್ಮೂತ್ ಕೋಟು, ಲಾಂಗ್ ಕೋಟು ಎಲ್ಲ ಬರುತ್ತೆ. ಅದ್ರಲ್ಲಿ ಇದು ಲಾಂಗ್ ಕೋಟು. ಇದು ಶೋ ಎಲ್ಲ ಮಾಡಿದೀವಿ ಡಾಗ್ ಅಲ್ಲಿ, ಹಾಸನಲ್ಲಿ ಶೋಗೆಲ್ಲ ಹಾಕಿದೀವಿ. ನೋಡ್ಬೋದು ನೀವು ಹಾಸನಲ್ಲಿ ಗೆದ್ದಿರೋಂಥ ಕಪ್ಸ್ ಇದು. ಆಮೇಲೆ ಮುಂದಿನ ಬರೋ ಅಂತ ಶೋಗಳಿಗೂ ಹಾಕ್ಬೇಕು ಅಂತ ಇದೀವಿ. ಸರ್ ಇದು ಜರ್ಮನ್ ಶೆಫರ್ಡ್ ಹೆಂಗೆ, ಫ್ರೆಂಡ್ಲಿನ ಅಗ್ರೆಸಿವ್ ಯಾವ ರೀತಿ? ಸರ್ ಇದನ್ನ ಬಂದು ನೀವು ಗಾರ್ಡಿಂಗ್ ಪರ್ಪಸ್ಗೆ ಸಾಕ್ಬೋದು. ಇವಾಗ ತೋಟದ ಮನೆ ಐತೆ ಅಂತ ಅಂದ್ರೆ, ಮನೆಗಳಲ್ಲಿ ಈಗ ನಿಮ್ಗೆಲ್ಲ 120 ಮನೆ ಇರುತ್ತೆ ಅಂದ್ರೆ, ಆ ತರ ಮನೆಗಳಲ್ಲಿ ಗಾರ್ಡಿಂಗ್ ಪರ್ಪಸ್ಗೆ ಅಂತಾನೆ ಸಾಕ್ಬೋದು ಇದನ್ನ. ಮೇನ್ ಬಂದಿದ್ದು ಗಾರ್ಡಿಂಗ್ ಪರ್ಪಸ್ಗೆ ಅಂತಾನೆ ಮಾಡಿರೋ ಬ್ರೀಡ್ ಸರ್ ಇದು. ಇವುಗಳ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಸರ್? ಇದು ಕೋಟಿಂಗ್ ಲಾಂಗ್ ಕೋಟ್ ಅಂದ್ರೆ ನೀವು ಕೋಟಿಂಗ್ ಮೇಂಟೈನ್ ಮಾಡ್ಲೇಬೇಕು. ಕೋಟಿಂಗಿಗೆ ಇದು ಸ್ಟಾರ್ ಕೋಟ್ ಅಂತ ಸಿರಪ್ ಬರುತ್ತೆ. ನಾರ್ಮಲ್ ಆಗಿ ಲ್ಯಾಬ್ಗಳಿಗೆ ಏನ್ ಫೀಡಿಂಗು, ಏನ್ ಕ್ಯಾಲ್ಸಿಯಂ ವಿಟಮಿನ್ ಇರುತ್ತೆ ಸೇಮ್ ಟು ಸೇಮ್. ಇದು ಒಂಚೂರು ಕೋಟಿಂಗ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೋಟಿಂಗಿಗೆ ಶಿರಪ್ಪು ಅದನ್ನೆಲ್ಲ ಹಾಕೊಬೇಕು. ಮತ್ತೆ ರೆಗ್ಯುಲರ್ ಗ್ರೋಮಿಂಗ್ ಇರ್ಬೇಕು ಇದಕ್ಕೆ. ಒಂದು ಕೋಟಿಂಗ್ ಒಂದು ಮೇನ್, ಲಾಂಗ್ ಕೋಟ್ ತಗೊಂಡ್ರೆ ಕೋಟಿಂಗ್ ಒಂದು ಮೇನ್ ಮೇಂಟೆನೆನ್ಸ್ ಸರ್. ಇದನ್ನು ಸರ್ ನಾವು ಸ್ಟಡ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀವಿ. ಇದು ಸ್ಟಡ್ ಇದೆ. ಲಾಂಗ್ ಕೋಟ್ ಕ್ವಾಲಿಟಿ ಇರೋಂಥದ್ದು ಮೇಲ್ ಸ್ಟಡ್ ಬೇಕು ಅಂತ ಅಂದ್ರೆ ಇದನ್ನು ಸಹ ಸ್ಟಡ್ ಗೆ ಅವೈಲೇಬಲ್ ಇದೆ. ಪ್ರೈಸ್ ಫೋಟೋಸ್ ಏನೋ ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಸರ್. ಜರ್ಮನ್ ಶೆಫರ್ಡ್ ಎಲ್ಲ ಸಾಕಕ್ಕೆ ತುಂಬಾ ಜಾಗದ ಅವಶ್ಯಕತೆ ಇರುತ್ತಲ್ಲ, ಚಿಕ್ಕ ಪ್ಲೇಸ್ ಎಲ್ಲ ಸಾಕ್ಬೋದಾ? ಇಲ್ಲ ಸರ್, ಇದು ಗಾರ್ಡಿಂಗ್ ಪರ್ಪಸ್ಗೆ ಅಂತ ಮಾಡಿರೋದ್ರಿಂದ ಇದಕ್ಕೆ ದೊಡ್ಡ ಪ್ಲೇಸ್ ಇದ್ದಷ್ಟು ಮತ್ತೆ ಗ್ರೌಂಡ್ ಆತರ ಇದು ಓಡಾಡೋದಕ್ಕೆ ಫ್ರೀನೆಸ್ ಇರೋಷ್ಟು ಜಾಗ ಇದ್ರೇನೆ ಬೆಸ್ಟ್ ಸರ್ ಇದಕ್ಕೆ. ಈಗ ಲ್ಯಾಬ್ ರಿಟ್ರೀವರ್ ಸಾಕಂತ ಜಾಗದಲ್ಲೆಲ್ಲ ಇದನ್ನ ಸಾಕ್ಬೋದು, ಸಾಕಕ್ ಆಗಲ್ಲ ಅಂತ ಏನಿಲ್ಲ. ಬಟ್ ಇದಕ್ಕೆ ದೊಡ್ಡದಿದ್ದಷ್ಟು ಚೆನ್ನಾಗಿರುತ್ತೆ ಸರ್. ಇವಾಗ ನೋಡ್ತಿರ್ಬೋದು ನೀವು, ಸಿಡ್ಜು ಬ್ರೀಡು ತುಂಬಾನೇ ಫೇಮಸ್ ಆಗಿರೋಂತಹ ಬ್ರೀಡು. ನೋಡೋದಕ್ಕೆ ಕ್ಯೂಟ್ ಆಗಿ ಎಲ್ಲಾರ್ಗು ಇಷ್ಟಪಡೋ ಅಂತ ಬ್ರೀಡ್ ಬಂದು ಸಿಡ್ಜು. ಈ ಪ್ರೆಸೆಂಟ್ ನೀವು ನೋಡ್ತಾ ಇದೀರ ಇದನ್ನೇ. ಇದು ಬಂದು ಮೇಲು, 2 years ಆಗಿದೆ ಇದಕ್ಕೆ. ಸ್ಟಡ್ ಪರ್ಪಸ್ಗೆನೆ ಸಹ ಇವನ್ನ ಯೂಸ್ ಮಾಡ್ತಾ ಇರೋಂಥದ್ದು. ಕ್ವಾಲಿಟಿ ಮತ್ತೆ ಏರ್ ಎಲ್ಲ ನೀವೇ ನೋಡ್ಬೋದು ಯಾವ ತರ ಮೇಂಟೈನ್ ಮಾಡಿದೀವಿ ಅಂತ ಅನ್ಬಿಟ್ಟು. ಇದು ಸಹ ಸ್ಟಡ್ಗೆ ಅವೈಲೇಬಲ್ ಇದೆ. ಮತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದ್ರ ಮರಿಗಳು. ಪ್ರೆಸೆಂಟ್ಲಿ ಮರಿಗಳು ಸಹ ನನ್ನ ಹತ್ರ ಅವೈಲೇಬಲ್ ಇದೆ. ಇದ್ರದ್ದು ಮರಿ ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಟಡ್ಗೂ ಸಹ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಾಲಿಟಿ ಬೇಕಿರೋರು, ಚೆನ್ನಾಗಿ ಮರಿಗಳು ಬೇಕು ಅನ್ನೋರು ಡೆಫಿನೆಟ್ಲಿ ಬರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಇವುಗಳ ಮೇಂಟೆನೆನ್ಸ್ ಎಲ್ಲ ಕಷ್ಟ ಇರುತ್ತೆ ಹೇಗೆ? ಇಲ್ಲ ಬ್ರೋ, ಇದು ಮೇಂಟೆನೆನ್ಸ್ ಅವು ಬೇರೆ ದೊಡ್ಡ ಬ್ರೀಡ್ಗಳಕ್ಕಿಂತನೂ ತುಂಬಾನೇ ಕಡಿಮೆ ಇರುತ್ತೆ ಇವಕ್ಕೆ. ಏರ್ನ ನೀವು ಈ ತರ ಬಿಡ್ತೀವಿ ಅಂತ ಅಂದ್ರೇನೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರೋಂಥದ್ದು. ಈಗ ನಾವೆಲ್ಲ ಗ್ರೋಮಿಂಗು ಸೆಟ್ಟಿಂಗ್ ಎಲ್ಲ ನಾವು ಮನೇಲಿ ಮಾಡೋದಿಕ್ಕಾಗಲ್ಲ, ನಾವು ಇದಕ್ಕೆ ಕರ್ಕೊಂಡೋಗಿ ಮಾಡಿಸ್ಬೇಕಾಗತ್ತೆ. ನೀವೇನು ಏರ್ ಮೇಂಟೆನೆನ್ಸ್ ಏನು ಮಾಡಲ್ಲ, ನಾನು ಏನು ಏರ್ ಬಿಡಲ್ಲ, ಟ್ರಿಮ್ ಮಾಡ್ಕೊಂತೀನಿ ಅಂತ ನಂಗಿದ್ರೆ ನಾರ್ಮಲ್ ಆಗಿ ಕ್ಯಾಲ್ಸಿಯಂ ವಿಟಮಿನ್, ವ್ಯಾಕ್ಸಿನ್, ಡಿವಾರ್ಮಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಡ್ಯಾಶ್ ಆನ್ ಏನ್ ಮೇಂಟೆನೆನ್ಸ್ ಇರುತ್ತೆ ಸೇಮ್ ಮೇಂಟೆನೆನ್ಸ್ ಬರುತ್ತೆ ಸರ್. ಇದನ್ನು ಈ ಬ್ರೀಡ್ ಗಳಿಗೆ ಫುಡ್ ಏನು ಕೊಡ್ತಿದ್ರ? ಪ್ರೆಸೆಂಟ್ ಬಂದು ನಾನು ಪೆಡಿಗ್ರಿ ಪ್ರೋ ಕೊಡ್ತಾ ಇದ್ದೀನಿ. ಮತ್ತೆ ಕ್ಯಾಲ್ಸಿಯಂ ವಿಟಮಿನ್ ಇದು ನ್ಯೂಟ್ರಿಚ್ ಟ್ಯಾಬ್ಲೆಟ್ ಬರುತ್ತಲ್ಲ, ಆ ಟ್ಯಾಬ್ಲೆಟ್ ಒಂದು ಬೆಳಗ್ಗೆ ಇಲ್ಲಾಂದ್ರೆ ಸಂಜೆ ಯಾವಾಗಾರು ಒಂದು ಟೈಮ್ ಎಗ್ಗು, ಬಾಳೆಹಣ್ಣು, ಇದನ್ನು ಮೊಸರನ್ನ ಜೊತೆ ಮಿಕ್ಸ್ ಮಾಡ್ಬಿಟ್ಟೆ ಕೊಡ್ತಾ ಇದ್ದೀನಿ. ಈ ಬ್ರೀಡ್ ಗಳು ಹೇಗೆ ಕಚ್ಚೋದು ಆ ರೀತಿಯನ್ನ ಮಾಡುತ್ತಾ ಫ್ರೆಂಡ್ಲಿ ಆಗಿರುತ್ತಾ? ಸಿಡ್ಜು ಬಂದು ನಿಮ್ಗೆ ನೋಡೋದಕ್ಕೆ ತುಂಬಾ ಕ್ಯೂಟ್ ಇರುತ್ತೆ, ಬಟ್ ಸಿಡ್ಜು ಕಚ್ಚುತ್ತೆ. ಈಗ ಗೊತ್ತಿಲ್ದಿರೋರು ಬಂದು ಸಡನ್ ಆಗಿ ಮುಟ್ಟಿದ್ರೆ ಇದ್ ಮಾಡಿದ್ರೆ 100% ಕಚ್ಚುತ್ತೆ. ಇದ್ರ ಕಚ್ಚುದರನು ಇರ್ತವೆ, ಬಟ್ ಓಕೆ ತುಂಬಾ ಕಚ್ಚಾ ಬ್ರೀಡ್ ಅಂತ ಹೇಳೋದಕ್ಕಾಗಲ್ಲ. ಒಟ್ಟಿಗೆ ಫ್ರೆಂಡ್ಲಿ ಡಾಗ್ಸೇನೆ, ಬಟ್ ಸಿಡ್ಜುಗಳು ಕಚ್ಚುತ್ತವೆ. ಗೊತ್ತಿಲ್ದಿರೋರು ಬಂದು ಒಂದೇ ಸಲ ಮುಟ್ಟಿದಾಗ ಆತರ ಮಾಡಿದಾಗ ಕಚ್ಚುತ್ತೆ, ಬಟ್ ಫ್ರೆಂಡ್ಲಿ ಡಾಗು.
ಶಿಡ್ಜುಗಳು ಎಷ್ಟು ಸಾಕೊಂಡಿದ್ದೀರಾ ನಿಮ್ಮ ಹತ್ರ? ಪ್ರೆಸೆಂಟ್ ನನ್ನ ಹತ್ರ ಬಂದು 5 ಮೇಲಿದಾವೆ. ಕ್ವಾಲಿಟಿ ತಕ್ಕನಂಗೆನೆ ಸ್ಟಡ್ಗೆ ಅಂತ ಅನ್ಬಿಟ್ಟು ಇಟ್ಟಿದ್ದೀನಿ. ನಿಮ್ಗೆ ತುಂಬಾ ಚೆನ್ನಾಗಿರೋದು ಬೇಕು ಅಂದ್ರೂ ಸಿಗುತ್ತೆ, ನಾರ್ಮಲ್ ಬೇಕು ಅಂದ್ರೂ ಸಿಗುತ್ತೆ. ಕಲರು ಮತ್ತೆ ಕ್ವಾಲಿಟಿ ಮೇಲೆ ಸ್ಟಡ್ ಇಟ್ಟಿರೋಂಥದ್ದು ಮೇಲ್ಗಳನ್ನ. ಇದ್ರ ಮಗನೊಂದು ರಿಟರ್ನ್ ಮಾಡಿದೀನಿ. ಈಗ ನೀವ್ ಹಂಗ ಹೇಳ್ತೀರಾ ನನ್ಗೆ ಏನ್ ಗ್ಯಾರಂಟಿ ಅಂತ ಅಂದವ್ರಿಗೆ ತೋರ್ಸೋದಕ್ಕೆ ಅಂತ ಇದ್ರ ಮಗನೊಂದು ರಿಟರ್ನ್ ಮಾಡಿ ಇಟ್ಟಿದ್ದೀನಿ. ಇದ್ರ ಮಗನ್ ಬೇಕಾದ್ರೆ ನಾನು ತೋರಿಸ್ತೀನಿ ಸರ್. ಅದು ಇವಾಗ ಪ್ರೆಸೆಂಟ್ ಬಂದು 8 months. ಅದನ್ನು ಬೇಕಾದ್ರೆ ತೋರಿಸ್ತೀನಿ ನಾನು ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು. ಅದೇ ಹೇಳಿದ್ನ ನಾನು 7 months ಒಂದು ಅದ್ರದ್ದೇ ಮರಿ ರಿಟೈನ್ ಮಾಡಿರೋಂಥದ್ದು ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು. ಇದೇನೆ ಅದು ಮರಿ ಬಂದು 7 ತಿಂಗಳಿದ್ದು ಪ್ರೆಸೆಂಟ್. ಕ್ವಾಲಿಟಿ ನೀವೇ ನೋಡ್ಬೋದು ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು. ಈ ತರ ಕ್ವಾಲಿಟಿ ಬೇಕು ಅಂತಂದ್ರೆ ಸೆಲೆಕ್ಷನ್ ಫೀಮೇಲ್ ಇರಬೇಕು, ಮತ್ತೆ ನೀವು ಚೆನ್ನಾಗಿರೋ ಮೇಲ್ ಬೇಕು ಅಂತ ಅಂದ್ಬಿಟ್ಟು ಹುಡುಕಿ ಮೇಟ್ ಮಾಡಿಸಿದ್ರೆ ಮಾತ್ರ ಈ ತರ ಮರಿಗಳನ್ನ ನೀವು ರಿಟೈನ್ ಮಾಡಕ್ ಆಗಂತದ್ದು. ಇದು ಗೋಲ್ಡನ್ ರಿಟ್ರೀವರ್ ಬ್ರೀಡ್. ನೇಮ್ ಬಂದು ಡೆವಿಲ್ ಅಂತ ಅಂದ್ಬಿಟ್ಟು ಹರಿಯಾಣ ಇಂದ ತರ್ಸ್ಕೊಂಡಿರೋದು. ಇದ್ರ ಅಪ್ಪ ಬಂದು ಚಾಂಪಿಯನ್. ಇದು ಮೇಲ್ ಡಾಗು. ಇದರಲ್ಲಿ ಯುರೋಪಿಯನ್ ಮತ್ತೆ ಅಮೆರಿಕನ್ ಬರುತ್ತೆ. ಇದು ಬಂದು ಅಮೆರಿಕನ್. ಯುರೋಪಿಯನ್ ಒಂದು ವೈಟ್ ಕಲರ್ ಬರುತ್ತೆ. ಯುರೋಪಿಯನ್ ಕಲರ್ ಬಂದು ವೈಟ್ ಕಲರ್ ಬರುತ್ತೆ. ಅಮೆರಿಕನ್ ಬಂದು ನೋಡಿ ಇದೇ ತರ ಬರೋದು. ಪ್ರೆಸೆಂಟ್ ನೋಡ್ತಾ ಇದೀರಲ್ಲ ಚಾಂಪಿಯನ್ ಮಕ್ಳುಗಳು, ಅದೆಲ್ಲ ಬಂದು ಈ ತರ ಶೋ ಕ್ವಾಲಿಟಿ ನಾಯಿಗಳು ಈ ತರ ಇರುತ್ತೆ. ಸರ್ ಇವುಗಳ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಸರ್? ಇದನ್ನು ಸೇಮು ಲ್ಯಾಬು ಹೆಂಗೆ ಮೇಂಟೆನೆನ್ಸ್ ಸೇಮೇ ಇರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಕೂದಲು ಜಾಸ್ತಿ ಇರೋದ್ರಿಂದ ಶಫರ್ಡ್ಗೆ ಯಾವ ತರ ಕೂದಲನ್ನ ಮೇಂಟೆನೆನ್ಸ್ ಮಾಡಬೇಕು ಅದೇ ತರನೇ ಮೇಂಟೆನೆನ್ಸ್ ಮಾಡಬೇಕು. ರೆಗ್ಯುಲರ್ ಫುಡ್ ಬಂದು ಲ್ಯಾಬ್ಗೆ ಏನ್ ಕೊಡ್ತಾರೆ ಅದೇನೆ ಸೇಮ್ ಟು ಸೇಮು. ಅದೇ ಏರ್ ಮೇಂಟೆನೆನ್ಸ್, ಇದಕ್ಕೂ ಏರ್ ಮೇಂಟೆನೆನ್ಸ್ ಒಂಚೂರು ಚೆನ್ನಾಗಿ ನೋಡ್ಕೊಬೇಕು ಸರ್. ಕ್ಯಾಲ್ಸಿಯಂ ವಿಟಮಿನ್ ಇದೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಇದನ್ನು ಏರ್ ಮೇಂಟೆನೆನ್ಸ್ ಮಾಡ್ಕೊಬೇಕು. ಲ್ಯಾಬು ಇದನ್ನು ಎರಡೂ ಫ್ರೆಂಡ್ಲಿ ಡಾಗ್ಸೇನೆ. ಲ್ಯಾಬ್ ಯಾವ ತರ ಫ್ರೆಂಡ್ಲಿ ಇರುತ್ತೆ ಸೇಮ್ ಇದನ್ನು ಫ್ರೆಂಡ್ಲಿ ಇರುತ್ತೆ. ಇದನ್ನು ಸಹ ಮನೆಗಳಲ್ಲಿ ನಿಮ್ಗೆ ಫ್ರೆಂಡ್ಲಿ ಆಗಿರ್ಬೇಕು, ಒಂದೇ ಒಂದು ಪೆಟ್ ಸಾಕ್ತೀನಿ ನಾನು ಅನ್ನೋರು ಆರಾಮಾಗಿ ಇದನ್ನ ಸಾಕ್ಬೋದು. ಇದು ಫೀಮೇಲ್ ಡಾಗ್ಸ್ ತಗೊಂಡ್ರೆ ನೀವು ಆರಾಮಾಗಿ ಬ್ರೀಡಿಂಗ್ ಸಹ ಮಾಡಿಸ್ಕೊಬಹುದು ಸರ್. ಅಂತ ರಿಸ್ಕ್ ಏನ್ ಕೊಡಲ್ಲ ಇದು. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಒಳ್ಳೆ ಪ್ರಾಫಿಟ್ ಸಹ ಆಗುತ್ತೆ. ಇತ್ತೀಚೆಗೆ ತುಂಬಾ ಜನ ಬ್ರೀಡಿಂಗ್ ಮಾಡ್ಬೇಕು ಅಂತ ಬರ್ತಾ ಇದಾರೆ. ಅವರೆಲ್ಲ ಯಾವ ರೀತಿ ಬ್ರೀಡ್ ಗಳನ್ನ ತಗೋಬೇಕು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಇವಾಗ ನನ್ನನ್ನು ಕೇಳಿದ್ರೆ ನೀವು ಫಸ್ಟ್ ಟಾಯ್ ಬ್ರೀಡ್ಸ್ ಗಳನ್ನ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಈ ತರ ಸ್ಮೂತ್ ಇರೋಂತ ಬ್ರೀಡ್ ಗಳನ್ನ ಹಾಕೊಳ್ಳಿ. ಲ್ಯಾಬು, ರಿಟ್ರೀವರ್, ಸಿಡ್ಜು ಈ ತರದನ್ನ ಹಾಕೊಂಡು ಫಸ್ಟ್ ಇದ್ರಲ್ಲಿ ನೀವು ಪ್ರಾಫಿಟ್ ನ ತಗೊಳ್ಳಿ. ನಿಮ್ಗಿದು ಯಾಕಂದ್ರೆ ಈಗ ಸಡನ್ಲಿ ನೀವು ರಾಟ್ ವಿಲ್ಲರು, ಗ್ರೇಟ್ ಡೇನು, ಬರ್ನಾಡು ಈ ತರದಕ್ಕೆಲ್ಲ ಹೋದ್ರೆ ಅದನ್ನ ಮೇಂಟೆನೆನ್ಸ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿನೇ ಬರುತ್ತೆ. ಈ ರಿಟ್ರೀವರ್, ಲ್ಯಾಬು, ಸಿಡ್ಜುಗಳೆಲ್ಲ ಏನಂದ್ರೆ ಕಡಿಮೆ ಮೇಂಟೆನೆನ್ಸ್. ನೀವು ಫುಡ್ನು ಅಷ್ಟೇನೆ ಕಡಿಮೆ ಫುಡ್ ನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದ್ರಲ್ಲಿ ಮತ್ತೆ ಅಗ್ರೆಸಿವ್ ಇರಲ್ಲ. ಮರಿ ಹಾಕಿ ಟೈಮಲ್ಲೆಲ್ಲ ತುಂಬಾ ಅಗ್ರೆಸಿವ್ ಇರೋಂಥದ್ದು ಆ ತರದೆಲ್ಲ ಏನ್ ಇರಲ್ಲ. ಸ್ಮೂತ್ ಆಗಿ ಅವೇನೇ ಮರಿನ ಸಾಕೊಂಡು ಹೋಗೋ ಅಂತ ಕ್ಯಾರೆಕ್ಟರ್ ಇರೋದ್ರಿಂದ ಇದಕ್ಕೆ ಫಸ್ಟ್ ಇವನ್ನ ಸಾಕಳಿ. ನೀವು ಸಾಕ್ಬಿಟ್ಟು ಇದರಲ್ಲಿ ಬರೋಂತ ಪ್ರಾಫಿಟ್ ನ ತಗೊಂಡು ನಿಮ್ಗಿದ್ರಲ್ಲಿ ನೀವು ಬ್ರೀಡ್ ಮಾಡ್ಸೋದು, ಕ್ರಾಸ್ ಮಾಡ್ಸೋದು, ಎಷ್ಟು ದಿನ ಮರಿ ಹಾಕುತ್ತೆ, ಮರಿಗಳನ್ನ ಯಾವ ತರ ಪಾಲನೆ ಮಾಡೋದು ಅದೆಲ್ಲ ನೀವು ತಿಳ್ಕೊಂಡ್ಮೇಲೆ ಲಾಂಗ್ ಬ್ರೀಡ್ ಅಂದ್ರೆ ಇದು ರಾಟ್ ವಿಲ್ಲರು ಈ ತರದ್ದೆಲ್ಲ ಬೇಕಾದ್ರೆ ಸಾಕ್ತೀನಿ ಅನ್ನಂಗಿದ್ರೆ ನೀವು ಸಾಕ್ಬೋದು. ಫಸ್ಟಿಗೆ ಸ್ಟಾರ್ಟಿಂಗ್ ಬ್ರೀಡಿಂಗ್ ಬರೋರಾದ್ರೆ ಆಲ್ಮೋಸ್ಟ್ ಸ್ಮೂತ್ ಇರೋಂತ ನಾಯಿಗಳನ್ನೇ ತಗೊಬಂದು ಸಾಕಿ ಅದ್ರ ಬ್ರೀಡ್ ಮಾಡಿಸಿದ ದುಡ್ಡಲ್ಲಿ ಬಂದಿದ್ದ ಪ್ರಾಫಿಟ್ ಅಲ್ಲಿ ನೀವು ನೆಕ್ಸ್ಟ್ ನಾನು ಬೇರೆ ಸಾಕ್ತೀನಿ ಅನ್ನೋ ಕೆಪಾಸಿಟಿ ಇತ್ತು ಅಂದ್ರೆ ನೀವು ಬೇರೆ ಬ್ರೀಡ್ಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬ್ರೀಡ್ ಬಂದು ಸ್ಟಡ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಇದು ಏಜ್ ಬಂದು ಇವಾಗ 2 years. ಪಪ್ಪಿ ಮೀಟಿಂಗು ಸಹ ಅವೈಲೇಬಲ್ ಇದೆ, ಕ್ಯಾಶ್ ಮೀಟಿಂಗು ಸಹ ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಸರ್. ಇವಾಗ ನೋಡೋದ್ರಲ್ಲ ಇದನ್ನು ಗೋಲ್ಡನ್ ರಿಟ್ರೀವರ್, ಅದು ಗೋಲ್ಡನ್ ರಿಟ್ರೀವರೇನೆ. ಇದು ಮೇಲೆನೆ ಇದು ಬಂದು ರಿಚ್ ಗೋಲ್ಡ್ ಬರುತ್ತೆ ಮರಿಗಳು ಇದ್ರಲ್ಲಿ. ಇದ್ರದ್ದು ಪ್ರೆಸೆಂಟ್ ಮರಿಗಳು ಸಹ ಸಿಗುತ್ತೆ ನಮ್ಮ ಹತ್ರ. ಮತ್ತೆ ಸ್ಟಡ್ಗೂ ಸಹ ಇದನ್ನ ಅವೈಲೇಬಲ್ ಇದೆ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಪ್ಪಿಗೂ ಮತ್ತೆ ಕ್ಯಾಶ್ ಎರಡಕ್ಕೂ ಸ್ಟಡ್ಗೆ ಅವೈಲೇಬಲ್ ಇದೆ. ಇದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತೀನಿ.